ಅಂದ್ರೆ ಮತ್ತೆ ಬಿ ಜೆ ಪಿಯವರು ಮತ್ತೆ ತಲೆ ಮೇಲೆ ಕುಂಡ್ಸ್ಕೊಂಡ್ರೆ ನಾವು ಹೊಸ ಪಕ್ಷ ಗ್ಯಾರಂಟಿ. ಅಲ್ಲಿ ಸದ್ಯ ಬದಲಾವಣೆ ನಮ್ಮ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜಯೇಂದ್ರ ಬದಲಾವಣೆ ಇಲ್ಲ ಅನ್ನೋವಂಥ ಮಾತುಗಳು ಕೇಳಿದ್ರು. ಬದಲಾವಣೆ ಮಾಡೋದು ಬಿಡೋದು ಆ ಪಾರ್ಟಿಯವ್ರಿಗೆ ಸಂಬಂಧ ರೀ. ಅವ ಅಯೋಗ್ಯದಾನ ಭ್ರಷ್ಟದಾನ ಅಂತ ನಾವು ಹೇಳಿರಪ್ಪ, ಅದ್ರ ಮೇಲೆ ನಮ್ಗೆ ಅವನೇ ಬೇಕಂತ ಮಾಡ್ತೀನಿ, ನಾವೇನು ಮಾಡೋದು? ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡುತ್ತಂದ್ರೆ ಸರ್, ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಂಗೆ ಸರ್? ನೀವು ಯಾಕೆ ಯಾವ ಮಾಧ್ಯಮ ನಿಮ್ಮದು ಚಾನಲ್? ನಮ್ಮದು ಟಿವಿ ಹಾಂ, ನೀವು ನ್ಯೂಟ್ರಲ್ ಇದ್ದೀರಿ ಬಿಡ್ರಿ. ನಿಮ್ಗೆ ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಟೊತ್ತಿಗೆ ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅದು. ನಾಗಾಲ್ಯಾಂಡು, ಸಿಕ್ಕಿಮು, ಯಾವುದದು ಮಿಜೋರಾಮ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ, ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಏನಾರೇ ನೆಲೆ ಇರುವಂಥ ರಾಜ್ಯ ಆದರೂ ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗೈತೆ ಅಂದರೆ, ಎಲ್ಲರೂ ಈ ವ್ಯಕ್ತಿನ ಬೇಡ, ಇವನ ನೇತೃತ್ವಕ್ಕೆ 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವನ ಮಗ ಎಂಥವ್ ಇದ್ರೂ ಅವನಿಗೆ ಪ್ರೀತಿ ಇರ್ತೈತಿ. ಏನು ಹೆತ್ತವರಿಗೆ ಹೆಗ್ಗಣ ಮುದ್ದಂಗೆ ಅದು ನನ್ನ ಪೂಜ್ಯ ತಂದೆಯವರು ನನ್ನ ಪ್ರೀತಿಯ ಮಗ ಅಥವಾ ಹೊಡ್ಕೊತ ಹೋಗ್ತಾರೆ ಅವರು. ಆದರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ಇನ್ನೊಂದು ವಿಚಾರವಾಗಿ, ಕುಟುಂಬ ರಾಜಕಾರಣದ ವಿಚಾರವಾಗಿ ಇಲ್ಲ, ಅವರೇ ಹೇಳಿದ್ದಲ್ರಿ ಪಕ್ಷದವ್ರೆ, ಮೋದಿಯವರು ಹೇಳ್ಯಾರ ಇಲ್ಲ, ವಂಶವಾದ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇ ನೈ ಚಲೇಗ ಅಂತ ಹೇಳ್ಯಾರಲ್ಲ, ಅದು ನಡ್ಕೋಬೇಕಂತ ಹೇಳ್ತೀವಿ ಅಷ್ಟೇ. ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡಿತೈತಿ, ಭ್ರಷ್ಟಾಚಾರ ನಡಿತೈತಿ, ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಎಲ್ಲರೂ MLA MP ಗೆ ನಾವು ಟಿಕೆಟ್ ಕೊಡ್ತೀವಿ ಡಿಕ್ಲೇರ್ ಮಾಡಿಬಿಡ್ರಿ. ಎಲ್ಲ ಪಾರ್ಟಿಯಾಗ ಐತಿಲ್ಲ ಸರ್ ಇದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅದು ಏನಿರಲ್ಲ. ನಮ್ಮ BJP ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಾಕತ್ತೀವಿ ಅಷ್ಟೇ. ಈಗ ಮೊನ್ನೆ ಮನಸ್ಸುಗಳು ಕೂಡ ಒಂದಾಗಬೇಕು ಅಂತೇಳಿ ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಯಾರಾಗ್ಬೇಕಂತ ಸರ್? ಹಾಂ, ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದೀವಿ ನಾವು ಎಲ್ಲರೂ. ಯಾರಾದ್ರೂ ನಡೀತು ಸರ್, ಯಾರು ಬೇಕಾದವರು, ಅವರೊಬ್ರು ಬೇಡ. ನೀವು ಆಗ್ತಿದ್ರು ಎಸ್ ನೋಡ್ರಿ. ನಾವೆಲ್ಲ ಮಾತಾಡ್ಕೋತಿದ್ದೀವಿ, ನಾವೆಲ್ಲ ಒಂದೇ ಇದ್ದೀವಿ. ಅವರಲ್ಲಿ ತೀವ್ರ ಬುಗಿಲದ್ದು ಭಿನ್ನಮತ ಇಲ್ಲ, ಯಾವ ಸುಡುಗಾಡಿಲ್ಲ. ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳರ ಅಲ್ಲಿಬ್ಬರು ಕೂಡ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಬಾಳವರು, ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ, ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳು? ನಾವು ಎಮ್ಮೆ ಮಕ್ಕಳೇನು? ಹಾಂ, ನಾವು ರೈತನ ಮಕ್ಕಳೇ, ನಾವು ಹಳ್ಳಿಯನವರು, ಯತ್ನಾಳ್ ಅನ್ನೋತ ಹಳ್ಳಿಯವರು. ನಮ್ಮ ಮನೆಗೂ ಒಕ್ಕಲ್ತನ ಐತಿ, ನಾವು ಗಳೆ ಪಳೆ ಹೊಡೆದೀವಿ. ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು.